ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆಗಳು ಒಣಗುತ್ತಿರುವ ಹಿನ್ನೆಲೆ ಜಿಲ್ಲೆಯನ್ನ ಕೂಡಲೇ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಆಗ್ರಹಿಸಿ ಶಿಡ್ಲಘಟ್ಟ ನಗರದ ತಾಲೂಕಾ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಭಕ್ತರಹಳ್ಳಿ ಪ್ರತೀಶ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರ ತಕ್ಷಣವೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಒತ್ತಾಯಿಸಲಾಯಿತು. ಬರ ಘೋಷಣೆಯ ಜೊತೆಗೆ ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು, ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಕಲ್ಪಿಸಬೇಕು ಹಾಗೂ ಬೆಳೆ ವಿಮೆ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಆಗ್ರಹಿಸಿದರು. ರೈತರ ಸಂಕಷ್ಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ನೀಡಿದರು. ಏನು ನಮ್ಮ ತಾವು ನಮ್ಮಲ್ಲಿ ಅಂಕಿಅಂಶಗಳಿದ್ದಾವೆ. ತಾವು ಕೂಡ ಈಗ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇದ್ದೀರಿ. ತಾವು ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ತುಂಬ ಸಮಸ್ಯೆಗಳಿದ್ದಾವೆ. ಫಸಲ್ ಬಿಮಾ ಇವತ್ತು ರೈತರು ಅದರಲ್ಲಿ ಫಾರಂ ಫಿಲ್ಅಪ್ ಮಾಡಿಕೊಟ್ರೆ ಏನಾದರೂ ಸಾಲ ಇದ್ದರೆ ತಕ್ಷಣ ಅದು ಸಾಲ ಜಮಾ ಹಾಕೊಂತಾರೆ. ಮೊದಲು ಯಾವುದೇ ರೀತಿಯ ಕಂಡೀಷನ್ ಇರಲಿಲ್ಲ. ಅವರು ಯಾವ ಬ್ಯಾಂಕಲ್ಲಿ ಬೇಕಾದರೂ ಕೂಡ ಬೆಳೆ ವಿಮೆಯನ್ನು ಕಳಿಸ್ತಾ ಇದ್ರು. ಅವ್ರು ಎಷ್ಟು ಅಕೌಂಟ್ ಯಾವ ಅಕೌಂಟ್ ಸಂಪೂರ್ಣ ಸಾಲ ಮನ್ನಾ ಮಾಡಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಷರತ್ತಾಗಿದೆ. ಆ ಷರತ್ತನ್ನು ಸಡಿಲಿಸಬೇಕು. ಇವತ್ತು ರೈತರು ನೀವು ನೋಡಿ ಶಿಡ್ಲಘಟ್ಟ ತಾಲೂಕು ಎಲ್ಲೇ ಹೋದರೂ ಕೂಡ ರೈತರು ಹೊಲ ಉತ್ತಿದ್ದಾರೆ. ಜುಲೈ ಬಂದ್ರೂ ಮಳೆ ಏನೂ ಆಗಿಲ್ಲ. ಬರಗಾಲ ಏನಿದೆ ರೈತರಿಗಂತೂ ತುಂಬ ಅನಾನುಕೂಲ ಇದೆ. ಸೊ ಮಳೆ ಸ್ವಲ್ಪ ಇದ್ದರೆ ಬಿತ್ತನೆ ಮಾಡೋಕ್ಕಾಗಲ್ಲ, ಸಾಧ್ಯ ಆಗಲ್ಲ. ನಮ್ಮ ಮನವಿ ಏನಿದೆ ನಾನು ಯಾರಿಗೆ ಸಲ್ಲಿಸಬೇಕು.